ಲಕ್ಷಾಂತರ ಮನೆ ಕಟ್ಟಿದ್ದೀವಿ ಅಂತೀರಿ, ತೋರಿಸ್ರಪ್ಪ ಅದೆಷ್ಟು ಲಕ್ಷ ಮನೆ ಕಟ್ಟಿದ್ದೀರಿ ಈ ಕಳೆದ 3 ವರ್ಷದಲ್ಲಿ. ಬನ್ನಿ, ದಾವಣಗೆರೆ ಈಗ ಚುನಾವಣೆ ನಡೀತಾ ಇದೆಯಲ್ಲ, ಇನ್ನು ಎಷ್ಟು ಕುಟುಂಬಗಳು ಮನೆ ಇಲ್ಲದೆ ಹಕ್ಕುಪತ್ರಗಳನ್ನು ಕೊಡದೆ ಇಲ್ಲೇ ನೀವು ಬದುಕ್ತಾ ಇದ್ದಾರಲ್ಲ, ಯಾರು ಕೇಳ್ತಾ ಇಲ್ವಾ ನಿಮಗೆ? ಜನ ಮತ ಕೇಳಲಿಕ್ಕೆ ಹೋದಾಗ ಏನು ಸಾಧನೆ ಮಾಡಿದ್ದೀರಿ? ಬಿಜೆಪಿ ಪಕ್ಷದ್ದು ಹೇಳ್ತೀರಿ, 8 ವರ್ಷ ಏನೋ ಇಯರ್ಲಿ ವೈಸ್ ಹೇಳ್ಕೊಂಡಿದ್ದೀರಿ, ಸರ್ಕಾರ ನಡೆಸಿದ್ರು ಏನು ಮಾಡಿದ್ರು ಅಂತ ಹೇಳಿ. ನೀವು ಮಾಡಿದ್ದೇನಪ್ಪ? ಕಳೆದ 5 ವರ್ಷ ನೀವೇ ಇದ್ದಲ್ಲ, 13ರಿಂದ 18. ನನಗೆ ಅದರ ಅರ್ಥ ಇದೆ, ನನಗೂ ಗೊತ್ತಿದೆ ಸ್ವಲ್ಪ ಮಾಹಿತಿ. ನಾನು ಆಕಸ್ಮಿಕವಾಗಿ ಸರ್ಕಾರ ಮಾಡಿದಾಗ ಇವ್ರ ಜೊತೆನೇ ಸೇರಿ ಚುನಾವಣೆಗಿಂತ ಮುಂಚೆ 15 ಲಕ್ಷ ಮನೆ ಕಟ್ಟಿ ಅಂತಕ್ಕಂಥದ್ದಕ್ಕೆ ಕಟ್ತಾ ಇದ್ದೀವಿ ಅಂತೇಳಿ ಜನಗಳಿಗೆಲ್ಲ ಹೇಳ್ಬಿಟ್ರು. ನೀವು ಎಲ್ಲ ಕಟ್ಟಿರ್ತಕ್ಕಂಥ ಜಂತು ಪಂತು ಎಲ್ಲ ಕಿತ್ತಾಕ್ಬಿಟ್ಟು ಹೊಸ ಮನೆ ಕಟ್ಟಿಗಳಿ ಅಂತ 15 ಲಕ್ಷ ಮನೆ ಕಟ್ಟಿ ಅಂತ. ದುಡ್ಡು ಇಟ್ಟಿದ್ದು ಎಷ್ಟು ಇಟ್ಟಿದ್ರು? 2,000 ಕೋಟಿ ಇಟ್ಟಿದ್ರು. ಆ 15 ಲಕ್ಷ ಮನೆ ಕಟ್ಟಕ್ಕೆ ದುಡ್ಡು ಬೇಕಾಗಿದ್ದೆಷ್ಟು? 28 ಲಕ್ಷ ಸರ್, 28 ಲಕ್ಷ ಕೋಟಿ. ಸಾರಿ ಕೋಟಿ, 28 ಲಕ್ಷನೇ. 2,000 ಕೋಟಿ ಇಟ್ಟಿದ್ರು. ಸಾರಿ, 28 ಕೋಟಿ ಬೇಕಿದ್ದು. 28,000 ಕೋಟಿ ಇವ್ರು ಇಟ್ಟಿದ್ದು 2,000 ಕೋಟಿ. ಸಾರಿ, 28,000 ಕೋಟಿ ದುಡ್ಡು ಬೇಕಾದಂಥದ್ದಕ್ಕೆ 2,000 ಕೋಟಿ ಇಟ್ಟು 15 ಲಕ್ಷ ಮನೆ ಕಟ್ಟಿ ಅಂದ್ರಲ್ಲಪ್ಪ ಸಿದ್ದರಾಮಯ್ಯನವರೇ. ಇವತ್ತು ಅದರ ಪ್ರತಿಫಲ ಈಗಲೂ ಸಹ ಶಾಸಕರು ನೀವು ಮನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಆರ್ಥಿಕ ತಜ್ಞ ಚುನಾವಣೆ ಹೋಗೋದಕ್ಕಿಂತ ಮುಂಚೆ 2018ರಲ್ಲಿ ಆರ್ಥಿಕ ಇಲಾಖೆಯ ಒಪ್ಪಿಗೆಯನ್ನು ಪಡೆದಿದೆ, ಯಾವುದೇ ಜಿಯೋ ಇಶ್ಯೂ ಇಲ್ಲದೆ ಕೆಲವು ರಸ್ತೆಗಳಿಗೆ ತೀರ್ಮಾನ ಕೊಟ್ಬಿಟ್ರು ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ. 1,750 ಕೋಟಿ. ಯಾವ ಆರ್ಥಿಕ ಇಲಾಖೆಯ ಒಪ್ಪಿಗೆ ಇಲ್ಲ, ಏನೂ ಇಲ್ಲ. ಆ 1,750 ಕೋಟಿ ನಾವು ಬಂದಾಗ ಮುಖ್ಯಮಂತ್ರಿಯಾಗಿ ನಾವೇನು ಅಧಿಕಾರ ನಡೆಸಿದೋ 14 ತಿಂಗಳು, ಅದನ್ನು ತೀರಿಸಬೇಕಾಯಿತು. ಅದನ್ನು ಕಾನೂನು ಬಾಹಿರವಾಗಿ ತೀರ್ಮಾನ ಏನು ತಗೊಂಡಿದ್ರು ಇದೇ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಆ ಕಾನೂನು ಬಾಹಿರವಾದಂಥ ತೀರ್ಮಾನ ಸರಿಪಡಿಸ್ತಕ್ಕಂಥದ್ದು ನಮ್ಮ ತಲೆ ಮೇಲೆ ಬಂದದ್ದು. ಹೇಳ್ತಾ ಹೋದರೆ ಹಲವಾರು ವಿಷಯ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಹೇಳ್ಬೋದು, ಚರ್ಚೆ ಮಾಡ್ಬೋದು. ಇವತ್ತು ಕೇವಲ ಒಂದು ರೀತಿ ಮಾತನಾಡ್ತಕ್ಕಂಥ ಅವ್ರ ಪದ ಬಳಕೆ ಏನಿದೆ, ಏನು ಈ ಭೂಮಿ ಮೇಲೆ ಇವನ್ ಬಿಟ್ಟರೆ ಬೇರೆ ಇನ್ಯಾರು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಇವ್ರು ಮಾತನಾಡ್ತಕ್ಕಂಥದ್ದು. ಇವತ್ತು ನೀರಾವರಿಯ ಒಂದು ಕೆಲಸಗಳು ಏನಾಗಿದೆ ಇಡೀ ರಾಜ್ಯದಲ್ಲಿ. ಇನ್ನು ನಮ್ಮ ರೈತರು ಇಲ್ಲೇ ಬಹುಶಃ ದಾವಣಗೆರೆಯಲ್ಲೇ ಮೆಕ್ಕೆಜೋಳ ಬೆಳೆದ್ರಲ್ಲ, ಎಷ್ಟು ಫಜೀತಿ ಪಟ್ಟರು ನಮ್ಮ ರೈತರು ಇಲ್ಲಿ ಮೆಕ್ಕೆಜೋಳ ಮಾರೋದಕ್ಕೆ. ಒಂದು ವಿಷಯ ನಿಮ್ಗೆ ಗಮನಕ್ಕೆ ತರೋದು, ಹಳ್ಳಿನಲ್ಲಿ ಧರಣಿ ಮಾಡಿದ್ರು, ಹಾವೇರಿ ಈ ಭಾಗದಲ್ಲೆಲ್ಲ ಧರಣಿ ಮಾಡಿದ್ರು. ತೊಗರಿ ಬೆಳೆದಂತರು ಅದನ್ನು ಖರೀದಿ ಮಾಡಲಿಕ್ಕೆ ಆಗಲಿಲ್ಲ. ಕೇಂದ್ರ ಸರ್ಕಾರ ಎಲ್ಲದಕ್ಕೂ. ನಾನು 2 ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿ ಹಲವಾರು ಸಂದರ್ಭದಲ್ಲಿ ಅದರ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ಏನೇನಾಗಿತ್ತು ಎಂದೂ ಸಹ ನಾನು ಕೇಂದ್ರ ಸರ್ಕಾರ ದೂಷಣೆ ಮಾಡಲಿಲ್ಲ. ರೈತರು ಸಾಲ ಮನ್ನಾ ಮಾಡಿದ್ರು, ಕೇಂದ್ರ ಸರ್ಕಾರ ದೂಷಣೆ ಮಾಡೋದನ್ನ. ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಕ್ಕೆ ನರೇಂದ್ರ ಮೋದಿ ಅವರು ಕೊಡಲಿ ಅಂತ ಅಲ್ಲೋಗಿ ಅರ್ಜಿ ಕೊಟ್ಟನ. ನಾವು ನಡೆಸಿದೀವಿ ಸರ್ಕಾರನ. ಇವತ್ತು ಅಮೆರಿಕ, ಇಸ್ರೇಲು ಮತ್ತು ಇರಾನ್ ಮೇಲೆ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಗಳೇನು? ಇವತ್ತು ಗ್ಯಾಸ್ ಸಿಲಿಂಡರ್ಗಳು, ನಮ್ಮ ಆಟೋ ಡ್ರೈವರ್ಗಳಿಗೆ LPG ಸಿಲಿಂಡರ್ಗಳ ಸಮಸ್ಯೆ ಇದೆ. ವಿಶೇಷವಾಗಿ ಆಟೋ ಡ್ರೈವರ್ಗಳ ಕಷ್ಟ ಸಂಕಷ್ಟ ನೋಡ್ತಾ ಇದ್ದೇನೆ.
ಇವರೇನು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಕೊಡಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇಲ್ಲ. ಜವಾಬ್ದಾರಿನ ನಿರ್ವಹಣೆ ಮಾಡದೇ ಇದ್ದರೆ ಕೇಂದ್ರ ಸರ್ಕಾರದಲ್ಲಿ ನೀವು 17 ಅವಧಿಗೆ ಆರ್ಥಿಕ ಬಜೆಟನ್ನು ಮಂಡನೆ ಮಾಡ್ತಾರಲ್ವಾ, ಅನುಭವ ಬಹುಶಃ ನರೇಂದ್ರ ಮೋದಿ ಅವರಿಗೆ ನಿಮಗಿರೋ ಅನುಭವ ಇದ್ದಂಗಿಲ್ಲ. ನಿಮಗಿರೋ ಅನುಭವ ಏನು ಸಲಹೆ ಕೊಡ್ರಪ್ಪ ಹೋಗ್ಲಿ, ಯಾವ ಥರ ಗ್ಯಾಸ್ನ ಸಿಲಿಂಡರ್ಗಳನ್ನ ಕೊಡಬೇಕು ಅನ್ನೋದನ್ನ. ಇವತ್ತು ಹಲವಾರು ದೇಶಗಳಲ್ಲಿ ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲೂ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಇಟ್ಕೊಂಡಿರ್ತಕ್ಕಂಥ ಬೇರೆ ಬೇರೆ ದೇಶಗಳ ಜೊತೆಯ ಒಂದು ಸಂಬಂಧಗಳು, ಅದರ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 40 ದೇಶಕ್ಕೂ ಹೆಚ್ಚು ದೇಶಗಳಿಂದ ಅಲ್ಲಿ ನಮಗೆ ದೊರಕತಕ್ಕಂಥ ವಸ್ತುಗಳನ್ನು ಖರೀದಿ ತರ್ತಕ್ಕಂಥದ್ರಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಅವರು ಶ್ರಮ ಪಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.